ಬಡ್ಡಿ ಕಾಳಿ ತಾಯಿಯ ಪಾದಾರವಿಂದಗಳಿಗೆ ಶೀರ್ಷಾಷ್ಟಾಂಗ ಮಾಡ್ತಾ ನಾವು ಇಡೀ ಟೀಮ್. ಗೌತಮ್ ಈ ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ತುಂಬ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದಾರೆ. ಎಲ್ರಿಗೂ ಸಂದೇಹ ಇರೋ ಥರ ಇದು ಯಂಗ್ಸ್ಟರ್ ಸಿನಿಮಾನ, ಓಲ್ಡ್ ಸಿನಿಮಾನ, ರಿಟೈರ್ಡ್ ಸಿನಿಮಾನ, ಅದು ಯಾವುದೂ ಅಲ್ಲ. ಎಲ್ಲವೂ ಬಹಳ ಮುಖ್ಯವಾದ ಪಾತ್ರಗಳು. ಒಂದೊಂದು ಪಾತ್ರಕ್ಕೂ ಅದರ ಹಿಂದಿನ ಕತೆ ಇದೆ, ಒಂದೊಂದು ಪಾತ್ರಕ್ಕೂ ಅದರದೇ ಆದಂಥ ಗಾತ್ರ ಇದೆ, ಒಂದೊಂದು ಪಾತ್ರಕ್ಕೂ ಅದೇ ಅಂತ ಡೈಮೆನ್ಷನ್ ಮಾಡಿದ್ದಾರೆ. ಗೌತಮ್ಗೆ ಈ ಥರದ ಒಂದು ಸಬ್ಜೆಕ್ಟ್ ಹೆಂಗೆ ಅವ್ರಿಗೆ ಬಂತು ತಲೆಗೆ ಅನ್ನೋದೇ ನಮಗೆ ಭಾಳ ಆಶ್ಚರ್ಯ. ಒಂದು ಸತಿ ಕತೆ ಹೇಳಿದಾಗ ಇದನ್ನು ಹೆಂಗೆ ನೆನೆಸ್ಕೊಂಡ್ರಿ, ಇದನ್ನು ಹೆಂಗೆ ಇದು ಮಾಡಿದ್ರಿ ಅಂತ ಹೇಳಿ. ಯಾಕಂದರೆ ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗೂ ನಿರ್ದೇಶಕನಾಗೂ ಯಾರಾದ್ರೂ ಒಂದು ಸಿನಿಮಾ ಮಾಡಬೇಕು ಅಂತಂದರೆ ನಮ್ಮದೊಂದು ಫಾರ್ಮಿನಾ ಥರದ ಒಂದು ಇರುತ್ತವೆ. ಒಂದಷ್ಟು ಲವ್ ಸಾಂಗು, ಅದೊಂದು ಏನೋ ಒಂದು ರೊಮ್ಯಾಂಟಿಕ್ ಸಾಂಗು, ಇನ್ನೇನೋ ಸಾಂಗು, ಇನ್ನೇನು ಅದು ಇದು ಫೈಟು ಇಂಥವೆಲ್ಲ ಇರೋದ್ರ ಜೊತೆಗೆ ಈ ಥರದ ಒಂದು ವಿಶಿಷ್ಟವಾದ ಸಬ್ಜೆಕ್ಟ್ನ ಆರಿಸೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜ್ ಯಾವುದೇ ಒಬ್ಬ ನಿರ್ದೇಶಕನಿಗೆ. ಅದರಲ್ಲೂ ಇಂತಹ ಮಹಾನ್ ಕಲಾವಿದರನ್ನು ಕೂರಿಸೋದಿದೆಯಲ್ಲ, ಅದೊಂದು ಇನ್ನೊಂದು ಚಾಲೆಂಜು. ಯಾಕಂದರೆ ಎಲ್ಲರೂ ಕೂಡ ಬ್ಯುಸಿ ಆರ್ಟಿಸ್ಟ್ಗಳು, ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವ್ರು ನಿಜವಾಗ್ಲೂ ದೊಡ್ಡ ಸಾಧನೆಗಳನ್ನು ಮಾಡಿ ಬಂದಂಥವ್ರು. ದತ್ತಣ್ಣವರಾಗಲಿ, ನಮ್ಮ ಇವರು ನಮ್ಗೆ ಯಾವಾಗಲೂ ಇವನು ಜ್ಞಾಪಕ ಬರೋದು, ಈ ನಮ್ಮ ಟಗರು ಪಲ್ಯದಲ್ಲಿ ದಿನಕ್ಕೆ ನಾವು 350 ಮೆಟ್ಲು ಇಳ್ತಾ ಇದ್ವಿ, 350 ಮೆಟ್ಲು ಹತ್ತುತ್ತಾ ಇದ್ವಿ. ನನಗೆ ಗೊತ್ತಿರಲಿಲ್ಲ, ಪರ್ಮಿಷನ್ ಕೊಡಿಸಿದ್ದು ನಾನೇ ಆಗ್ಬಿಟ್ಟಿದ್ನಲ್ಲ ಅವಾಗ. ಸೊ ಅದು ಆಮೇಲೆ ಗೊತ್ತಾಯಿತು, ಇವನು ಒಬ್ಬನೇ ಕಣಪ್ಪ ಅಷ್ಟು ಬೇಗ ಹೊಡೋಗ್ತಾ ಇದ್ದವನು. ನೀವು ಅಂದಿಯಲ್ಲಪ್ಪ ರಿಟೈರ್ಡ್, ನಾವು ಯಾರೂ ಹತ್ತಕ್ಕೆ ಇಳಿಯೋಕ್ಕಾಗ್ತಿರ್ಲಿಲ್ಲ, ಯಾರೆಲ್ಲ ನೀನು ಹತ್ತಕ್ಕಾಗ್ತಿರ್ಲಿಲ್ಲ. ಅವರು ಓಡಿ ಒಂದು 2 ನಿಮಿಷದಲ್ಲಿ ಓಡೋಗ್ಬಿಡೋರು ನಮ್ಮ ಬೀರಾದರವರು. ಆಮೇಲೆ ಶರತ ರಘು ಬಗ್ಗೆ ಏನು ಹೇಳಿ, ಅವನು ನನಗೆ ದೊಡ್ಡಪ್ಪ ಅಣ್ಣ ಎಲ್ಲನೂ. ಅವನು ಇವನು ತಬಲಾ ಅಲ್ಲ, ಇವನು ಗೊತ್ತಲ್ಲ ಅದು. ಸೊ ಎಲ್ಲರೂ, ಆಮೇಲೆ ಈ ಎಲ್ಲರನ್ನು ಕೂಡ ಹಾಕೋದಿದೆಯಲ್ಲ ದೊಡ್ಡ ಚಾಲೆಂಜ್. ಅದು ಹಿಂಗೆ ಗೌತಮ್ ಸಾಧನೆ ಮಾಡಿದ್ರು. ಇನ್ನೊಂದು ಸೃಷ್ಟಿಗೂ ತಾಯಿನೇ ಕಾರಣ ಆಗ್ತಾಳೆ, ಅದ್ರಿಗೆ ಮಕ್ಕಳಿಗೆ ಅರ್ಥ ಕೊಡೋದ್ರಲ್ಲೂ ತಾಯಿಯೇ ಕಾರಣ ಆಗಿರ್ತಾಳೆ, ಜೀವನವನ್ನು ನಡೆಸೋದಕ್ಕೂ ಕೂಡ ತಾಯಿಯೇ ಕಾರಣ ಆಗಿರ್ತಾಳೆ, ಜೀವನವನ್ನು ಸರಿದಾರಿಗೆ ತರೋದು ಕೂಡ ತಾಯಿಯೇ ಕಾರಣ ಆಗಿರ್ತಾರೆ. ಕೆಲವು ಸತಿ ತಪ್ಪು ದಾರಿ ತರೆಯೋಕ್ಕೂ ಕೂಡ ಹೆಣ್ಮಕ್ಳು ಸ್ವಲ್ಪ ಕಾರಣ ಆಗಿರ್ತಾರೆ. ಒಂದು ಒಳ್ಳೆಯ ಚಿತ್ರಕ್ಕೆ ನಾಂದಿ ಹಾಡಿದ್ದಾರೆ. ಅದು ಸುಸೂತ್ರವಾಗಿ ನಡೆಯಲಿ, ಚೆನ್ನಾಗಿ ಮುಂದುವರಿಯಲಿ, ಜನ ಅದನ್ನು ನೋಡಿ ಸಂತೋಷ ಪಡಲಿ ಅಂತ ಹಾರೈಸ್ತೀನಿ. ಕ್ಲಾಸ್ ಆಫ್ ಮೈಸೂರು ಭಾಳ ಕ್ಲಾಸಿಕ್ ಆಗಿರುವಂಥ ಒಂದು ಹಿನ್ನೆಲೆ ಇರುವಂಥ ಒಂದು ಕಥೆ ಮಾಡಿಕೊಂಡಿದ್ದಾರೆ. ಆಮೇಲೆ ಕ್ಲಾಸ್ ಆ್ಯಕ್ಟರ್ಸ್ಗಳ ಒಂದು ಸಮಾಗಮ. ನಮ್ಮ ಬಗ್ಗೆ ನಾವೇ ಹೇಳ್ಕೋಬಾರ್ದು, ಬಟ್ ನನಗೆ ಖುಷಿ ಏನಪ್ಪ ಅಂತಂದರೆ ನಾವೆಲ್ಲ ಸೇರಿ ಬಹಳ ದಿವಸ ಆಗಿತ್ತು. ತಾರಮ್ಮ ಅವರು, ರಘುಜಿ, ನಾಣಿ ಸರು, ಬಿರಾದರ್ ಸಾರು, ದತ್ತಣ್ಣ ಅವರು. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಮತ್ತೆ ಸೇರಿ ಒಂದು ಸಿನಿಮಾಗೆ ಕೆಲಸ ಮಾಡ್ತೀವಿ ಅನ್ನೋದು ಭಾಳ ಖುಷಿ ಕೊಡ್ತಾ ಇರುವಂಥ ಒಂದು ವಿಚಾರ. ಭಾಳ ಒಳ್ಳೆ ಪಾತ್ರವನ್ನು ನಮ್ಮ ಗೌತಮ್ ಬಸವರಾಜ್ ಅವರು ಕೊಟ್ಟಿದ್ದಾರೆ. ನಾನಂತೂ ಇದುವರೆಗೂ ಆ ಪಾತ್ರ ಮಾಡಿಲ್ಲ, ಅಷ್ಟು ಮಟ್ಟಿಗಂತೂ ನಿಮ್ಮ ಮುಂದೆ ಹೇಳ್ಕೊಳ್ಳೋಕ್ಕೆ ನನಗೆ ಖುಷಿ ಆಗುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಎಲ್ರಿಗೂ ನಮಸ್ಕಾರ. ಕ್ಲಾಸ್ ಆಫ್ ಮೈಸೂರು ಕತೆ ಹೊಸತನ ಇದೆ. ಕತೆ ತಕ್ಕಂತೆ ಕಲಾವಿದರ ಆಯ್ಕೆ ಮಾಡಿದ್ದಾರೆ. ಬಂಡಿ ಮಹಾಕಾಳಿ ತಾಯಿಯ ಆಶೀರ್ವಾದನ ಇಲ್ಲಿ ಪೂಜೆ ಮಾಡಿದ್ದಾರೆ. ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರು ಅವರೇ. ಎಲ್ರಿಗೂ ಒಳ್ಳೆಯದಾಗಲಿ, ಕ್ಲಾಸ್ ಆಫ್ ಮೈಸೂರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಕಥೆಯ ಹಿನ್ನೆಲೆ ಅದರ ತಿರುಳು ಎಲ್ಲ ಈಗಾಗಲೇ ನಿಮಗೆ ಗೊತ್ತಾಗಿದೆ. ನಮ್ಮದು ಇಲ್ಲಿ ಜೊತೆಲೊಂದು ನಮ್ಮದು ಮರಿಯಾನೆ ಪುಟ್ಟ ಪಾತ್ರ ಮೈಸೂರು ಹೆಸರಿಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ. ಇನ್ನು ಮಿಕ್ಕಿದೆಲ್ಲ ವಿಷಯ ಗೊತ್ತಿದೆ. ಎಲ್ಲ ಪಾತ್ರಧಾರಿಗಳು ನಾವು ವಯಸ್ಸಾದ ಮೇಲೆ ಯಾರು ಸುಖವಾಗಿರ್ತಾರೆ ಅವರು ಪುಣ್ಯವಂತರಂತೆ ಎಲ್ಲೋ ಕೇಳಿದ್ದೀವಿ ನಾವು. ಇದನ್ನು ವಯಸ್ಸಿದ್ದಾಗ ಎಲ್ಲ ನಾವೇ ಮಾಡ್ಕೊಂಡ್ಬಿಡ್ತೀವಲ್ಲ, ನೀರು ತಗೊಳ್ಳೋದು, ಹೋಗೋದು, ಬರೋದು ಎಲ್ಲ. ಆದಮೇಲೆ ಇದೆಯಲ್ಲ, ಅದು ಹೆಂಗಿರುತ್ತೆ ಅದನ್ನು ಗೌತಮ್ ಸರ್ ಕನಸ್ಕೊಂಡಿದ್ದಾರೆ. ಸರಿ, ರಾವ್ ಸರ್ ಸೇರ್ಪಡೆ, ನಾವು ಸೇರ್ಪಡೆ ಅವರಿಗೆ ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ. ತಾರಮ್ಮ ಇದ್ದಾರೆ, ಆಮೇಲೆ ನಮ್ಮ ದತ್ತಣ್ಣ ಸರ್ ನಮ್ಮ ಲೀಡ್ರು, ಬಿರಾದರ್ ಸರು ಮಠದಿಂದನೂ ನಾವು ಜೊತೆಲಿದ್ದೀವಿ. ಹೌದೌದು. ಶರತ್ ಸಾರು, ನಾನು, ರಗಣ ನಾವೆಲ್ಲ ಗೋಧುಳಿ ಸೀರಿಯಲಿಂದ ಬಂದಿರ್ತೇನದು. ಅವತ್ತಿಂದನೂ ದೇವರಿಗೆ ಇಟ್ಟಿದ್ದಾರೆ. ಚೆನ್ನಾಗಿದೆ, ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಗೌತಮ್ ಸರ್ ಅವರು ನಿರ್ಮಾಪಕರು ಮತ್ತು ನಿರ್ದೇಶಕರಾಗಿ
ಪಾದಾರ್ಪಣೆ ಮಾಡ್ತಿರೋದ್ರಿಂದ ಅವ್ರಿಗೆ ಒಳ್ಳೇದಾಗಲಿ. ಬಂಡಿ ಮಹಾಂಕಾಳಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ. ಬೆಂಗಳೂರಿಂದ ಗೋವಾವರೆಗೂ ಜರ್ನಿ ಇಟ್ಕೊಂಡವ್ರು ನಮ್ಮನ್ನ. ಥ್ಯಾಂಕ್ ಯು ಅಗಣ, ಬಂದಿದ್ದೆ ನೀನು. ಕೈ ಮುಗಿ ಹೋಗು, ಕೈ ಮುಗಿ ಹೋಗು, ಕೈ ಮುಗ್ದ. ಬಿಡು, ಸರಿ ಆಯ್ತು. 72 ನಿಮಿಷದಲ್ಲಿ ನಿನ್ನ ಮದುವೆ ಆಗಿದ್ದಿಲ್ಲ. 70 ನೋಡಿದ್ರೆ ಹೆಂಗೆ ಹೇಳಿದೆ ನಾನು, ನೋಡ್ತೀಯ? ಹಂಗೆ ಅವ್ರ ಥರ ಅದೇ ನಾವು ಲಾಸ್ಟ್ ಟೈಮ್ ಎಲ್ಲೋ ಹೇಳ್ದಾಗ ಕ್ಲಾಸ್ ಆಫ್ ಮೈಸೂರು ಅಂತಂದರೆ ಮೈಸೂರಿನವ್ರೆ ಅಂತಲ್ಲ, ಎಲ್ಲನೂ. ಈಗ ಬೀರದಾರಣ್ಣ ಒಂದು ಕಡೆ ಇರ್ತಾರೆ, ನಾಣಿಯವ್ರು ಒಂದು ಕಡೆ ಇರ್ತಾರೆ, ಕೊಡಗಿಂದ ಒಬ್ರು ಇರ್ತಾರೆ, ಶರತ್ತವರು. ಪಕ್ಕ ಬೆಂಗಳೂರು ದತ್ತಣ್ಣ, ಪಂಚಭೂತಗಳು ಅವರೊಬ್ಬರೇ ಗಾಳಿ. ನಾವಿನ್ನ ನೀರು, ಬೆಂಕಿ, ಭೂಮಿ, ಆಕಾಶ ಒಬ್ಬೊಬ್ಬರು ಇದ್ದೀವಿ. ಇವ್ರಿಗೆಲ್ಲ ಒಂದು ರೀತಿ ಮಾಡಿ ತಂದು ನಾವು ಮುಂದೆ ನಿಂತ್ಕೊಳ್ಳೋದು ಜಡ್ಜ್ ಅವ್ರ ಮುಂದೆ, ತಾರಮ್ಮ ಅವ್ರ ಮುಂದೆ. ಈ ಥರದ್ದು ಒಂದು ಕತೆ ಬೇರೆ ಥರ ಮಾಡ್ಕೊಂಡಿದ್ದಾರೆ. ಒಂದು ವಯಸ್ಸಿನ ಅಂದರೆ ಈ ವಯಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಅನುಭವವನ್ನು ಅದೊಂದು ರಿಯಾಕ್ಟ್ ಮಾಡೋದಾಗ್ಬೋದು, ಮತ್ತು ಅದನ್ನು ಅದ್ರಲ್ಲಿ ಇರೋದಾಗ್ಬೋದು, ಅದನ್ನು ಅನುಭವಿಸೋದಾಗ್ಬೋದು, ಇವೆಲ್ಲನೂ ಹೆಚ್ಚು ಚೆನ್ನಾಗಿ ಗೌತಮ್ ಮಾಡ್ಕೊಂಡಿದ್ದಾರೆ. ಗೌತಮ್ ನಿರ್ಮಾಪಕರು ಹೌದು, ಆಮೇಲಿಂದ ನಿರ್ದೇಶಕರು ಹೌದು. ಸುಮಾರು ವರ್ಷಗಳಿಂದ ಕನ್ನಡದಲ್ಲಿ ಕೆಲಸ ಮಾಡಿದ್ದಾರೆ. ಈಗ ಹಿಂಗೆ ಮಾಡಿದ ತಕ್ಷಣ ನಾವು ಭಾಳ ಖುಷಿ ಆಯಿತು. ಯಾಕಂದರೆ ನಿಮ್ಗೆ ಗೊತ್ತು, ಅಂದರೆ ಇದಲ್ಲದ ಪ್ರಾಯವಲ್ಲದ ಒಂದು ಕತೆಗಳನ್ನು ಯಾರೇ ಮಾಡ್ಕೊಂಬಂದ್ರೆ ಅದು ನಮಗೊಂದು ಖುಷಿ ಆಗುತ್ತೆ. ಅದು ನಾವು ಮಾಡ್ತಿದ್ದೀವಿ ಅಂತಲ್ಲ, ಕತೆ ಬರೀ ಆ ಏಜಲ್ಲೇ ಇರಲ್ಲ. 25-30 ವರ್ಷ ಆ್ಯಕ್ಚುಲಿ ಅಲ್ಲಿ ಜೀವನನೇ ಶುರುವಾಗಿರಲ್ಲಪ್ಪ. ಆವಾಗ ದಿ ಎಂಡ್ ಅಂತ ತೋರಿಸ್ಬಿಡ್ತಾರೆ ಲವ್ ಮಾಡಿದ ತಕ್ಷಣ. ಆ್ಯಕ್ಚುಲಿ ಶುರುವಾಗೋದೇ ಅವಾಗಲ್ವಾ? ಆ ಥರದ ಕತೆಗಳು ಮಾಡ್ಕೊಂಬಂದಾಗ ಎಲ್ಲೋ ನಮಗೆ ಒಂಥರ ಖುಷಿ ಆಯಿತು. ಗೌತಮ್, ವಿಶ್ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ನಿಮಗೆ, ನಿಮ್ಮ ಈ ಜರ್ನಿ. ಸರ್, ಇವಾಗ ಇನ್ನೊಂದು 15 ದಿವಸಕ್ಕೂ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಸರಿನಾ? ಎಲ್ಲ ಸಿನಿಮಾಗಳೂ ಇವಾಗ ಇಂಗ್ಲೀಷ್ ಟೈಟ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಕ್ಲಾಸ್ ಆಫ್ ಮೈಸೂರು ಅಂತ ಬರುತ್ತೆ. ಇಲ್ಲ ಸರ್, ನಮ್ಮ ಕತೆಗೆ ಕ್ಲಾಸ್ ಆಫ್ ಮೈಸೂರು ಬೇಕಾಗಿತ್ತು, ಅದಕ್ಕೆ ಕ್ಲಾಸ್ ಆಫ್ ಮೈಸೂರು ಅಂತ ಇಟ್ಟಿದ್ದೀವಿ. ಮೈಸೂರಿಗೆ ಸೇರಿದ್ದ ಕತೆ ಸ್ವಲ್ಪ. ಸರ್, ಫೆಬ್ರವರಿ 2 ಶೂಟ್ಗೆ ಹೋಗ್ತೀವಿ. 2 ಶೆಡ್ಯೂಲಲ್ಲಿ ಮುಗಿಸ್ತೀವಿ. 40 ಡೇಸ್ ಒಳಗಡೆ ಕಂಪ್ಲೀಟ್ ಆಗುತ್ತೆ. 2 months ಪೋಸ್ಟ್ ಪ್ರೊಡಕ್ಷನ್. ಇಲ್ಲ ಸರ್, ಗೋವಾ, ಮಂಗಳೂರು, ಕೂರ್ಗ್, ಆಮೇಲೆ